ಹೋರಾಟ ಹೇಗಿದ್ದಾರೆ ಡಯಾಸ್ ನಮ್ಮ ಹಾಗೂ ಡಯಾಸ್ ಬಂದಿರತಕ್ಕಂಥ ಸಹೋದರರು. ಸೊ ನಾವು ಈ ದಿನ ಏನು ಕಿಸಾನ್ ರೈತ ಸಂಘಟನಾ ಒಂದು ಸಂಘಟನೆ ಬೆಂಬಲ ಸಲ್ಲಿಸುತ್ತಿದ್ದೀವಿ. ನಾವು ರೈತರ ಪರವಾಗಿ ನಾವು ಏನು ಮಾಡಬೇಕಾಗಿಲ್ಲ, ರೈತರನ್ನ ಅಪ್ಡೇಟ್ ಮಾಡೋದು ಸಾಕಾಗಿದೆ. ನಾವು ಪ್ರತಿಯೊಂದು ಮೊಬೈಲ್ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಈಗ ದಿನಗಳು ಬದಲಾಗಿದೆ, ಪ್ರತಿಯೊಬ್ಬ ರೈತರು ಕೂಡ ವಿಚಾರ ಹೊಂದಿದ್ದಾರೆ, ಭಾಗ್ಯ ಹೊಂದಿದ್ದಾರೆ. ನೋಡಿ, ಯಾವುದೇ ಒಬ್ಬ ಸರ್ಕಾರಿ ನೌಕರರು ಕೂಡ ಇಂದು ಏನಾದ್ರು ರಿಟೈರ್ಮೆಂಟ್ ಆದ್ಮೇಲೆ ಹೊಡಿಸುವಂತ ಅಂತ ಕೇಳಿದ್ರೆ, ನಾನು ಜಮೀನಿದೆ, ನನ್ನ ತಾತ ಮಾಡಿರುತ್ತಿದೆ, ನನ್ನ ಭೂತತ್ತ ಮಾಡಿರುತ್ತಿದೆ, ನಾನು ಮತ್ತೆ ವ್ಯವಸಾಯನ ಅವಲಂಬಿಸ್ತೀನಿ. ವ್ಯವಸಾಯ ಅನ್ನೋದು ಯಾವುದೇ ತರಹದ ಹೀನಾಯವಾದ ಒಂದು ವೃತ್ತಿ ಧರ್ಮ. ಇದು ಪ್ರತಿಯೊಬ್ಬರಿಗೂ ಆಹಾರ ಕೊಡ್ತಕ್ಕಂಥದ್ದು. ರೈತ ಇಲ್ಲ ಅಂದ್ರೆ ಈ ದೇಶದಲ್ಲಿ 4 ಅವರು ಕೂಡ ಯಾರು ಬದುಕಲಿಕ್ಕಾಗದೆ. ಸೊ ಒಂದು ಮೊಬೈಲ್ ಇಂದ ಬದುಕಬಹುದು, ಆದ್ರೆ ಒಂದು ರೈತನ ಸಹಾಯ ಇಲ್ಲದೆ, ರೈತನ ಉತ್ಪನ್ನ ಇದ್ದಾನೆ ನಾವು ಬದುಕಲಿಕ್ಕಾಗಲ್ಲ. ಆದ್ರೆ ಈ ನಮ್ಮ ಅಧ್ಯಕ್ಷರು ಹೇಳಿದ್ರು, ನಮ್ಮ ಅಡ್ವೊಕೇಟ್ ಸಾಹೇಬರು, ಈ ದಿನ ನಾವು ರೈತರು ಏನ್ ಬೆಳೀತಾ ಇದ್ದಾರೆ, ಆ ರೈತರು ಬೆಳೆದಂತ ವ್ಯವಸಾಯದ ಉತ್ಪನ್ನಗಳಿಗೆ ಯಾವುದೇ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಮುಖಾಂತರ ಏನು ಇವತ್ತು ವ್ಯಾಪಾರ ವಹಿವಾಟುಗಳು ನಿಲ್ಲಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳಲ್ಲಿ ನಮ್ಮ ಮಂತ್ರಿ ಮಹೋದಯರು, ಗ್ರಾಮ ಪಂಚಾಯತಿಯಿಂದ ಎಲೆಕ್ಟ್ ಆಗತಕ್ಕಂಥವರು ಪ್ರತಿಯೊಬ್ಬರು ಇದ್ದಾರೆ. ರೈತ ಸಂಪರ್ಕ ಕೇಂದ್ರಗಳು ಯಾವುದು ಸರಿಯಾಗಿ ಇವತ್ತು ಚಲಾವಣೆಯಲ್ಲಿ ಇಲ್ಲ. ಹೆಸರು ಮಾತ್ರ ಅಲ್ಲಿ ಬೋರ್ಡ್ಗಳಿದೆ. ಯಾವುದೇ ಒಬ್ಬ ಶಾಸಕ ಆಗ್ಬೋದು, ಒಂದು ಸಾರಿ ಅವನು ಚುನಾಯಿತ ಆದ್ರೆ 5 ತಲೆಮಾರು ಆಸ್ತಿಯನ್ನು ಮಾಡ್ತಾ ಇದ್ದಾರೆ. ಅದು ಒಬ್ಬ ರೈತ, ಅವನು ರೈತನಾಗಿ ಉಳಿತಿದ್ದ, ಅವನು ರೈತನಾಗಿ ಉಳಿತಂದ್ರೆ ರೈತನಾಗೆ ಸಾಯ್ತಾ ಇದ್ದಾನೆ. ಇದು ಯಾಕಿಗೆ? ನಮ್ಮಲ್ಲಿ ರೈತರು ಬೆಳೆಸೋ ಇಲ್ಲ. ಯಾವುದೇ ಸರ್ಕಾರಗಳು, ರಾಜ್ಯ ಪ್ರತಿನಿಧಿಗಳು ಎಲ್ಲಿ ತನಕ ರೈತರ ಪರವಾಗಿ ಧ್ವನಿ ಎತ್ತಲು ಅಲ್ಲಿಯೇ ತನಕ ನಾವು ಈ ವಿಚಾರಗಳನ್ನ ಮಾತಾಡ್ತಾ ಇರ್ತೀವಿ. ನಾವುಗಳೆಲ್ಲ ಏನು ಅಂದ್ರೆ ಈ ವಿಚಾರಗಳನ್ನ ಮಾತಾಡೋದಕ್ಕಷ್ಟೇ ಶುರುವಿದ್ದೀವಿ ಅಂತ ನಮ್ಮ ಭಾವನೆ. ಯಾರು ಕೂಡ ಇದರ ಚಿಂತನೆಗೆ ಪ್ರತಿದಿನ ನಾವು ಕೆಲಸ ಮಾಡ್ತೀವಿ. ನಮ್ಮ ವಿಫಲತೆ ನಾವು ಆರಂಭದಲ್ಲಿ ಮಾತ್ರ ಸುರುತನ ಇದೆ. ನಾವು ಆರಂಭದಲ್ಲಿ ಸುರು, ಮಾತಾಡೋದ್ರಲ್ಲಿ ಸುರು ಇದ್ದೀವಿ. ನಾವು ಮೋಟಿವೇಶನ್ ಮಾಡೋದಕ್ಕೆ ನಮಗೆ ಮಾತ್ರ ಗೊತ್ತು, ಭಾಷಣ ಮಾಡ್ಲಿಕ್ಕೆ ಮಾತ್ರ ಗೊತ್ತು, ಆದ್ರೆ ಅಂತ ಕಾರ್ಯಗತ ಮಾಡೋದಕ್ಕೆ ಆಗ್ತೀವಿ. ಎಲ್ಲಿವರೆಗೂ ನಾವು ಕಾರ್ಯಗತನ ನಾವು ತಗೊಂಡ್ಬರೋದು ಅಲ್ಲಿವರೆಗೆ ಇಂಥ ಸಭೆಗಳಾಗ್ತಾನೆ ಇರ್ತದೆ, ಸಂಘಟನೆಗಳು ಬರ್ತಾ ಇರ್ತದೆ. ಸಂಘಟನೆಗಳು ಬರೋದು ಅಷ್ಟೇ ಅಲ್ಲ ಮುಖ್ಯ, ಸಂಘಟನೆಗಳ ಉದ್ದೇಶಗಳು ಸಫಲತೆ ಆಗಬೇಕು ಅಂತಂದ್ರೆ ನಮ್ಮ ಮನೆಗಳಲ್ಲಿ ಇದ್ದಾರೆ, ನಮ್ಮ ತಾತ ಮುತ್ತಾತಂದಿರಿದ್ದಾರೆ, ನಮ್ಮ ಮಾವಂದಿರಿದ್ದಾರೆ. ಯಾರಾದ್ರೂ ಇವತ್ತು ಒಂದು ಮನೆಯಲ್ಲಿ ಹೆಣ್ಣು ಕೇಳಲಿಕ್ಕೆ ಹೋದ್ರೆ ಹೆಣ್ಮಕ್ಳಿಗೆ ಏನಪ್ಪ ಕೆಲಸ ಮಾಡ್ತೀಯ? ಇಲ್ಲ, ವ್ಯವಸಾಯ ಮಾಡ್ತಾರೆ. ಇಲ್ಲಪ್ಪ, ಹೆಣ್ಣು ಕೊಡೋದಿಲ್ಲ. ಯಾರಾದ್ರೂ ಪೇರೆಂಟ್ಸ್ಗಳು ನಿಮ್ಮ ಮನೆ ಮಕ್ಕಳನ್ನ ಯಾರು ಕೊಡ್ತೀರಾ ಅಂದ್ರೆ, ನಾವು ಡಾಕ್ಟರ್ ಕೊಡ್ತೀನಿ, ಇಂಜಿನಿಯರ್ ಕೊಡ್ತೀನಿ, ಯಾರಾದ್ರೂ ಇವತ್ತಿಗೆ ರೈತರ ಮಕ್ಕಳು ಕೊಡ್ತೀನಿ, ರೈತರಾಗಿದ್ರು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಆ ಕಾರ್ಯಗಳು ಮುಂದೊಂದು ದಿನ ಬರ್ತಾ ಇದೆ. ನಾವು ರೈತರಿಗೆ ಕೊಡ್ತಿದ್ದೀವಿ. ಇದು ಯಾಕೆ ಉದಾಹರಣೆ ಕೊಟ್ಟು ಹೇಳ್ತಿದ್ದೀನಿ ಅಂದ್ರೆ, ಕಳೆದ ಬಾರಿ ಈರುಳ್ಳಿ ಬೆಲೆ ತುಂಬಾನೇ ಜಾಸ್ತಿ, 200 ರೂಪಾಯಿ ಕೆಜಿ ಇತ್ತು. ಆವಾಗ 5 ಎಕರೆ 10 ಎಕರೆ ಬೆಳೆದವರು ಗಂಗನೆಲ್ಲ ಇಟ್ಟುಕೊಂಡು ಮಾರ್ಕೆಟ್ ಕೊಡ್ತಾರೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟರ್ಗಳಿಗೆ, ಈ ಕಾಟಿ ಕೋಟಿ MLA-ಗಳಿಗೆ ಬೆಂಗಾವಗಳು ಗನ್ಮೆನ್ಗಳಿರ್ತಕ್ಕಂಥದ್ದು. ಹಾಗೆಯೇ ಮುಂದೊಂದಿನ ರೈತರಿಗೂ ಕೂಡ ಗನ್ಮೆನ್ ಓದಿಸ್ತಕ್ಕಂಥ ದಿನಗಳು ಬಹಳಷ್ಟಿಲ್ಲ, ಈಗಾಗಲೇ ಬಂದಿದೆ. ಏನಪ್ಪ, ರೈತರುಗಳಲ್ಲಿ ನಾವು ಪ್ರತಿಯೊಬ್ಬರು ಕೂಡ ನಾವು ಅನಲೈಸ್ ಮಾಡ್ತೀವಿ. ಮೊದಲನೇ ಗುಂಪು, 2ನೇ ಗುಂಪು, 3ನೇ ಗುಂಪು. ನಾವು ರೈತರುಗಳು ನಮ್ಗೆ ಏನು 2 ವ್ಯವಸಾಯ ಮಾಡ್ತೀವಿ. ಆ ವ್ಯವಸಾಯಕ್ಕೆ ನಾವು ಸರಿಯಾದ ಬೆಂಬಲ ಬೆಳೆಸಿರೋದಿಲ್ಲ. ಅವಾಗ ಏನಾಗುತ್ತೆ, ಅವನು ಬೇಸರ, ಅವ್ನು ವ್ಯವಸಾಯನೇ ಮಾಡೋದು ಬೇಡ, ನೀವೇನಾದ್ರು ಮಾಡಪ್ಪ, ನೀವು ವ್ಯವಸಾಯ ಮಾಡಪ್ಪ, ನಂತರಿಗೆ ನೀನು ಓದಪ್ಪ, ನೀನು ಅಧಿಕಾರಿ ಆಗೋ, ಒಬ್ಬ ತಹಸೀಲ್ದಾರ್ ಆಗಪ್ಪ, ಕೊನೆಗೆ ಏನು ಬೇಡ, ಸ್ವಲ್ಪ ಬಿಸಿಲು ಕ್ಲರ್ಕ್ ಆಗಪ್ಪ ಅಂತ. ಇಲ್ಲಪ್ಪ, ನಾನು ಇಟ್ಟಿದ್ದಕ್ಕೆ ನೀನು ರೈತರಾಗಬೇಕು ಅನ್ನೋ ಒಂದು ಪೇರೆಂಟ್ಸ್ಗಳು ಪ್ರತಿಯೊಬ್ಬ ಮನೆಗಳಲ್ಲಿ ಮಡಿಕೇರಿಗಳಲ್ಲಿ ಹೋದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮಡಿಕೇರಿಯಲ್ಲಿ ಹೋದ್ರೆ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಯೋಧ ಇದ್ದಾರೆ. ಹಾಗೆ ಪ್ರತಿಯೊಂದೊಂದು ಮನೆಯಲ್ಲಿ ಯಾವಾಗ ರೈತರು ಹುಟ್ಟುತ್ತಾರೆ ಆವಾಗ ಮಾತ್ರ ಈ ದೇಶದ ಉದ್ಧಾರ ಸಾಧ್ಯ ಆಗುತ್ತೆ ಅಂತ ನನ್ನ ಭಾವನೆ. ಯಾಕೆ ರೈತರಿಗಿರ್ತಕ್ಕಂಥ ಒಂದು ಚೈತನ್ಯ, ರೈತರಿಗಿರ್ತಕ್ಕಂಥ ತಾಕತ್ತು ಈ ದೇಶದ ದೇವೇಗೌಡರ ರೈತರ ಕುಟುಂಬದಲ್ಲಿ ಹೋಗಿ ಬಂದಂತೆವರು ಪ್ರಧಾನಮಂತ್ರಿಗಳಾದರು. ಆಗಿದ್ಮೇಲೆ ರೈತರಿಗೆ ಏನೆಲ್ಲ ಪವರ್ ಇದೆ, ಆ ಪವರ್ ಅನ್ನ ಪ್ರತಿಯೊಂದು ಉಪಯೋಗಿಸಬೇಕು ಅಂದ್ರೆ ಮೊದಲು ರೈತರು ಅವನ್ನ ಕೈ ಹಿಡಿಬೇಕು. ಪ್ರತಿಯೊಬ್ಬರನ್ನು ನಾವು ಅವೇರ್ನೆಸ್ ತರಬೇಕು. ನಮ್ಮ ಜನಪ್ರತಿನಿಧಿಗಳು ಇದಾರಲ್ಲ, ಆ MH ಅನ್ನೋದವ್ರನ್ನ ನಾವು ಹತ್ತು ಬೆಳಿಬೇಕು. ಅವ್ರನ್ನ ಫಸ್ಟ್ ಓಟಿಗೆ ಮಾತ್ರ ರೈತರು ಬೇಕು, ಮಿಕ್ಕಿದ್ದಕ್ಕೆ ಯಾವತ್ತೂ ಬೇಡ.
ಹೌದು ಬೇಡ ಎಲ್ಲಿ ತನಕ ಈ ದಳ್ಳಾಳಿ APMCಗಳಲ್ಲಿ ನಡೆತಕ್ಕಂಥ ಕರ್ಮಕಾಂಡಗಳು ಮಾರ್ಕೆಟ್ಗಳಲ್ಲಿ ಅದೇ ಬೆಂಬಲದಲ್ಲಿ ನೋಡಿ ಇವತ್ತು ನಾವು ಒಂದು ಬಟ್ಟೆನ ಎಸಿ ಶೋರೂಮ್ ತಗೋತೀವಿ. ಹಾಗೆ ರೇಷನ್ ಒಂದು ದಿನ ನಾವುಗಳು ಎಸಿ ಶೋರೂಮ್ಗಳಲ್ಲಿ ಎಸಿ ಡಿಪಾರ್ಟ್ಮೆಂಟ್ ಆಗಲಿ ತಗೋತಾ ಇದೀವಿ ನಾವು. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಬಿಗ್ ಬಜಾರ್, ಈಸಿ ಡೇ ಇಲ್ಲೆಲ್ಲ ಈಗ ಎಸಿನಲ್ಲೇ ಇರ್ತಕ್ಕಂಥದ್ದು ರೇಷನ್ಗಳು. ಯಾವುದೋ ಒಂದು ಕಾಲದಲ್ಲಿ ಇತ್ತು ಚಪ್ಪಲು, ಚಿನ್ನ, ಈ ಒಡವೆ, ಬಟ್ಟೆಗಳು, ಇದರ ಮಾತ್ರ ಎಸಿ ಶೋರೂಮ್ ತಗೋತಾ ಇದ್ವಿ. ಈಗಾಗಲೇ ಮುಂದೋಗಿದೆ, ಕಾಲ ಬದಲಾಗ್ತಾ ಇದೆ, ಬದಲಾಗಬೇಕು. ಬದಲಾಗುವುದು ಜಗದ ನಿಯಮ. ರೈತರು ಬದಲಾಗಬೇಕು, ಈ ಸಿಸ್ಟಮ್ಯಾಟಿಕ್ ಬದಲಾಗಬೇಕು. ನಾವು ತಿನ್ನೋ ಪ್ರತಿಯೊಂದು ಪದಾರ್ಥಗಳನ್ನು ಎಸಿ ಶೋರೂಮ್ ತಗೊಳ್ಳಂತ ಪರಿಸ್ಥಿತಿಗಳು ಬಂದೇ ಬರ್ತದೆ. ಹಾಗೆ ನೋಡಿ, ಯಾವುದೇ ರೈತರು ಇವತ್ತು ಹಸಿರೀಕರಣ ಮಾಡಲಿಲ್ಲ ಅಂದ್ರೆ ನಾವು ಆಕ್ಸಿಜನ್ ಹೇಗೆ ಕರೋನಾದಲ್ಲಿ ನಾವು ದುಡ್ಡು ಕೊಟ್ಟು ತಗೊಂಡ್ವಿ, ಮುಂದೊಂದು ದಿನಗಳು ಅದಕ್ಕಿಂತ ವಿನಾಯ ಸ್ಥಿತಿ ಕೊಟ್ಟು. ಸೊ ರೈತನ ಪ್ರತಿಯೊಬ್ಬರು ಏನಿವತ್ತು